ಹಳೆ ಬೋರಿಂಗ್ ಕೀಬೋರ್ಡ್ಸ್ ನ ಯೂಸ್ ಮಾಡಿ ಮಾಡಿ ನಿಮ್ಗೂ ಸಹ ಬೋರ್ ಆಗಿರುತ್ತೆ ಅಲ್ವಾ? ಅದಕ್ಕೆ ಸೊಲ್ಯೂಷನ್ ನನ್ನ ಬಳಿ ಇದೆ. ಝೆಕ್ ಕೀಪಾಪ್ ವೈರ್ಲೆಸ್ ಕೀಬೋರ್ಡ್. ವೈರು ಇರಲ್ಲ, ಬೋರು ಅನ್ಸಲ್ಲ. ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋ ಮುಂಚೆ ಇದರ ಲುಕ್ ನೀವು ಫಿದಾ ಆಗ್ಬಿಡ್ಬೇಕು. ಕಂಪ್ಲೀಟ್ ರೆಟ್ರೋ ಸ್ಟೈಲ್ ಲುಕ್ ಇದೆ. ನೀವೇನಾದ್ರೂ ಆಫೀಸ್ ಅಲ್ಲಿ ಅಥವಾ ಫ್ರೆಂಡ್ಸ್ ಮಧ್ಯೆ ಯೂಸ್ ಮಾಡಿದ್ರೆ ಪಕ್ಕ ಇದನ್ನ ನೋಡಿ ಕೇಳ್ತಾರೆ, ಯಾವ ಕಂಪ್ನಿದು? ಈ ಕೀಬೋರ್ಡ್ ಜೊತೆಗೆ ನಿಮಗೆ ಒಂದು ಮೌಸ್ ಸಹ ಸಿಗುತ್ತೆ. ಈ ಎರಡನ್ನ ಕನೆಕ್ಟ್ ಮಾಡಕ್ಕೆ ಒಂದೇ ರಿಸೀವರ್. ಜಸ್ಟ್ ಪ್ಲಗ್ ಮಾಡಿ ಯೂಸ್ ಮಾಡಿ. ಇದರಲ್ಲಿ ನಿಮ್ಗೆ 1AA ಬ್ಯಾಟ್ರಿ ಯೂಸ್ ಆಗುತ್ತೆ. ಅಂದ್ರೆ ಟೋಟಲ್ ಆಗಿ 2 ಬ್ಯಾಟ್ರಿ ಬೇಕು, ಒಂದು ಕೀಬೋರ್ಡ್ಗೆ ಒಂದು ಮೌಸ್ಗೆ. ಬಟ್ ಕಂಪ್ನಿಯವ್ರು ಎಷ್ಟು ಒಳ್ಳೆಯವರಪ್ಪ ಅಂದ್ರೆ ನಿಮ್ಗೆ ಬ್ಯಾಟ್ರಿ ಸಹ ಜೊತೆಗೇನೆ ಕೊಡ್ತಾರೆ. ಇದರ ಬ್ಯಾಟ್ರಿ ಬೇಗ ಹೋಗುತ್ತೆ ಅನ್ಕೋಬೇಡಿ, ಯಾಕಂದ್ರೆ ಇದರಲ್ಲಿ ನಿಮ್ಗೆ ಸ್ಲೀಪ್ ಮೋಡ್ ಸಿಗುತ್ತೆ. ನೀವು ಯೂಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಹೊತ್ತು ಟೀ ಬ್ರೇಕೋ ಅಥವಾ ರೆಸ್ಟ್ ತಗೊಳ್ತಿದ್ರ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಕೀಬೋರ್ಡ್ ಹಾಗೂ ಮೌಸ್ ಸ್ಲೀಪ್ ಮೋಡ್ ಗೆ ಹೋಗುತ್ತೆ. ಇದರಿಂದ ನಿಮ್ಮ ಬ್ಯಾಟ್ರಿ ಸಹ ಉಳಿಯುತ್ತೆ. ಎರ್ಗನಾಮಿಕ್ ಡಿಸೈನ್, ಪ್ರೀಮಿಯಂ ಕ್ವಾಲಿಟಿ. ಕೀಬೋರ್ಡ್ ಅಲ್ಲಿ ಯಾವುದೇ ರೀತಿಯ ಹಾರ್ಡ್ ಸೌಂಡ್ ಏನಿಲ್ಲ. ರಾತ್ರಿ ಲೇಟ್ ನೈಟ್ ಕೂಡ ನೀವು ವರ್ಕ್ ಮಾಡ್ತಿದ್ರ ಅಂದ್ರೆ ಯಾರಿಗೂ ಡಿಸ್ಟರ್ಬ್ ಸಹ ಆಗಲ್ಲ. ಇದನ್ನ ನೀವು ಕ್ಲೀನ್ ಮಾಡೋದಾದ್ರೆ ಕೀಸ್ ನ ಈಸಿಯಾಗಿ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ಮೌಸ್ ಬಗ್ಗೆ ಹೇಳೋದಾದ್ರೆ ಚಿಕ್ಕದಾಗಿ ಕ್ಯೂಟ್ ಆಗಿ ಡಿಸೈನ್ ಇದೆ. ಚಿಕ್ಕದಾಗಿದೆ ಅಂತ ಫೀಚರ್ಸ್ ಅಲ್ಲೂ ಏನ್ ಕಾಂಪ್ರಮೈಸ್ ಇಲ್ಲ. ನಾರ್ಮಲ್ ಮೌಸ್ ಬಟನ್ ಇದ್ದೇ ಇದೆ, ಜೊತೆಗೆ ಒಂದು ಬ್ಯಾಕ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಮೌಸ್ ಸಹ ನಿಮ್ಗೆ ಎರ್ಗನಾಮಿಕ್ ಡಿಸೈನ್ ಅಲ್ಲಿ ಸಿಗುತ್ತೆ. ಕೈಗೆ ಅಷ್ಟೊಂದು ಸ್ಟ್ರೈನ್ ಆಗಲ್ಲ. ವೈರ್ಲೆಸ್ ಇರೋದ್ರಿಂದ ವೈರ್ ಗಳ ಟೆನ್ಷನ್ ಇಲ್ಲ. ಈ ಕಾಂಬೋದಲ್ಲಿ ನಿಮ್ಗೆ ಕೀಬೋರ್ಡ್ ಹಾಗೂ ಮೌಸ್ ಎರಡೂ ಸಿಗುತ್ತೆ. ಸೊ ಇದರ ಬೆಸ್ಟ್ ಪರ್ಚೇಸಿಂಗ್ ಲಿಂಕ್ ನ ನಾನು ನನ್ನ ಬಯೋದಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲ ಅಂದ್ರೆ ಕಾಂಬೋ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ ಲಿಂಕ್ ನಿಮ್ಮ DM ಅಲ್ಲಿ ಸಿಗುತ್ತೆ.